ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲರಿಗೂ ನಮಸ್ಕಾರ. ಮಾಧ್ಯಮ ವರ್ಗದವರ ನನ್ನ ಸ್ನೇಹಿತರಿಗೆ ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಾನು ನಮ್ಮ ನಿರ್ಮಾಪಕರಿಗೆ ಮತ್ತು ನಮ್ಮ ನಿರ್ದೇಶಕರಿಗೆ, ನನ್ನ ಚಿನ್ನ ಯೋಗಿಗೆ ಐ ಆಮ್ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್. ಇದು ಬಿಟ್ಟರೆ ನಾನು ಸಿನಿಮಾದ ಬಗ್ಗೆ ಏನೂ ಮಾತಾಡೋದಿಲ್ಲ. ಥ್ಯಾಂಕ್ ಯು ವೆರಿ ಮಚ್. ಸರ್, ಕೆಲವು ವಿಷಯಗಳನ್ನ ಅದು ಸಿನಿಮಾದಲ್ಲಿ ನೋಡಿದ್ರೆ ಚೆನ್ನ. ನೀವು ನಿಜವಾಗ್ಲೂ ಅದು ಕೇಳಬೇಕು ಅಂದ್ರೆ ಅವ್ರ ಪರ್ಮಿಷನ್ ಕೊಡಬೇಕಾಗುತ್ತೆ. ಸೊ ಅವ್ರು ಕೊಡಲ್ಲ, ನಾನು ಹೇಳೋದಿಲ್ಲ. ಹೇಳ್ಬಾರ್ದು ಅಂತ ಹೇಳಿದ್ರು ಸರ್. ಸರ್ ಅದು ಕೆಲವು ರಿವೀಲ್ ಆಗ್ಬಿಟ್ರೆ ಆ್ಯಕ್ಚುಲಿ ಲೂಸ್ ಮಾದ್ ಅನ್ನೋ ಟೈಟಲ್ ತುಂಬ ಹಿಂದೆನೇ ಬರಬೇಕಾಯ್ತು ಸರ್ ಆ್ಯಕ್ಚುಲಿ. ಬಟ್ ನೋಡಿ, ಅದು ನಮ್ಮ ಪ್ರೊಡ್ಯೂಸರ್ಗೆ ಸಿಗಬೇಕಾಗಿತ್ತು, ನಮ್ಮ ನಿರ್ದೇಶಕರಿಗೆ ಸಿಗಬೇಕಾಗಿತ್ತು. ಹಂಗೆ ಈ ಕ್ಯಾರೆಕ್ಟ್ರೂ ಇದೇ ಲೂಸ್ ಮಾದ ಸಿನಿಮಾಗೆ ಬರಬೇಕಾಗಿತ್ತು. ಸೊ ಎಲ್ಲದಕ್ಕೂ ಒಂದು ಕಾರಣ ಇರುತ್ತೆ ಸರ್. ಸೊ ಹಾಗಾಗಿ ಕೆಲವು ವಿಷಯನ ಕೆಲವನ್ನ ಮಾತಾಡಬಾರ್ದು ಸರ್. ಸೊ ಹಾಗಾಗಿ ಲೆಟ್ ಇಟ್ ಬಿ ಸೀಕ್ರೆಟ್, ಲೆಟ್ ಇಟ್ ಬಿ ದ ವೇ ಇಟ್ ಇಸ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಈಗ ಲೂಸ್ ಮಾದ ಯೋಗಿ ಸರ್. ಹಲೋ, ಎಲ್ರಿಗೂ ನಮಸ್ಕಾರ. ಇಲ್ಲಿ ನಡೆದಿರತಕ್ಕಂತಹ ಎಲ್ಲ ಗುರು ಹಿರಿಯ ಮಾಧ್ಯಮ ಮಿತ್ರರಿಗೆ, ಗುರುಗಳಿಗೆ, ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯರಿಗೆ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ. ಲೂಸ್ ಮಾದ ದ ವುಲ್ಫ್ ಈ ಸಿನಿಮಾಗೆ ಒಂದು ನನ್ನ ಒಂದು ಎಂಟ್ರಿ ಒಂದು ಬಹಳ ಒಂಥರ ಸ್ಪೆಷಲ್ ಆಗಿತ್ತು. ಯಾಕೆ ಅಂತಂದ್ರೆ ಧರ್ಮ ಸರ್ ಅವ್ರಿಗೆ ಒಂದು ಗೆಳೆಯರ ಬಳಗದ ಮೂಲಕ ನಮ್ಮ ಪವನ್ ಅವರು ಇದ್ದಾರೆ, ಅವರು ಮತ್ತೆ ನಮ್ಮ ಶರೀಫ್ ಭಾಯಿ ಇದ್ದಾರೆ, ಅವ್ರ ಮೂಲಕ ನಾನು ಹಂಗೆ ಎಂಟ್ರಿ ಆದೆ. ಇನ್ನೊಂದೇನಂತಂದ್ರೆ ನನಗೆ ಹೆಮ್ಮೆ ಏನ ಅನಿಸ್ತು ಅಂತಂದ್ರೆ, ಇದು ಯೋಗಿ ಅಣ್ಣಂಗೆ ನಾನು ಆಕ್ಚುಲಿ 2008ರಲ್ಲಿ ಅವ್ರ ಸಿನಿಮಾಗೆ ಹಾಡಿದ್ದೊಂದು ಅನುಭವ ಇತ್ತು. ಇವಾಗ ಅವ್ರ ಸಿನಿಮಾಗೆ ನಾನು ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಿರೋದು ಬಹಳ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಹಾಗೆ ನಮ್ಮ ಡೈರೆಕ್ಟರ್ ರಂಜಿತ್ ಅವರು ನಿಜವಾಗ್ಲೂ ನಮ್ಮ ಪ್ರೊಡ್ಯೂಸರ್ ಸರ್ ಹೇಳ್ದಂಗೆ ವಂಡರ್ಫುಲ್ ವ್ಯಕ್ತಿ, ಪ್ರಾಮಿಸಿಂಗ್ ಡೈರೆಕ್ಟರ್ ಅಂತ ಬಹಳನೇ ಹೆಮ್ಮೆಯಿಂದ ಹೇಳ್ಕೋತೀವಿ. ಯಾಕೆ ಅಂತಂದ್ರೆ ಈ ನಮ್ಮ ಯೋಗಿ ಸರ್ಗೆ ಸ್ಕ್ರಿಪ್ಟು ಟಕ್ಕಂತಾನೆ ಅವರು ಓಕೆ ಮಾಡಿದ್ರು, ನಮ್ಮ ಪ್ರೊಡ್ಯೂಸರ್ ಸರ್ ಟಕ್ಕಂತ ಓಕೆ ಮಾಡಿದ್ರು. ಕತೆ ಬಹಳ ಮುಖ್ಯ ಆಗುತ್ತೆ. ಹಂಗೆ ಒಂದು ತಂಡವಾಗಿ ಬಹಳನೇ ಒಂದು 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 ಫ್ಯಾಮಿಲಿ, ಆಲ್ರೆಡಿ ಆ ಫ್ಯಾಮಿಲಿ ತರ ಆಗೋಗಿದ್ದೀವಿ. ಇದರಲ್ಲಿ 5 ಹಾಡುಗಳಿರುತ್ತೆ, ಅಂದ್ರೆ 4 ಹಾಡು ಸಂಪೂರ್ಣ ಹಾಡು, ಒಂದು ಬಿಟ್ ಸಾಂಗ್ ಇರುತ್ತೆ ಇದರಲ್ಲಿ. ಸರ್ ಹೇಳಿದ ಹಾಗೆ ಒಂದು ಇಂಟ್ರೊಡಕ್ಷನ್ ಸಾಂಗ್ ಆಲ್ರೆಡಿ ಕಂಪೋಸ್ ಆಗಿದೆ. ಅದು ನಮ್ಮ ಎಲ್ಲ ಇಡೀ ತಂಡಕ್ಕೆ ಒಂದು ಮೆಚ್ಚುಗೆ ಪಡ್ಕೊಂಡು ನನಗೊಂದು ಬಹಳನೇ ಖುಷಿ ತಂದ್ಕೊಟ್ಟಿದೆ. ನಾನೊಂದು ಪ್ರಾಮಿಸ್ ಹೇಳ್ತೀನಿ, ಯಾಕೆಂದ್ರೆ ಇದು ನಮ್ಮ ಕನ್ನಡಿಗರ ಸಿನಿಮಾ. ಕನ್ನಡದವರೇ ಇರ್ತಾರೆ, ಕನ್ನಡದವರು ಹಾಡ್ತಾರೆ, ಕನ್ನಡದವ್ರು ಬರೀತಾರೆ, ಅದನ್ನೋದು ಒಂದು ಹೆಮ್ಮೆ. ಎಸ್, ನನ್ನ ಇಡೀ ತಂಡಕ್ಕೆ ನಿಮ್ಮೆಲ್ಲರ ಹರಕೆ ಹಾರೈಕೆ ಆಶೀರ್ವಾದ, ಹಾಗೆ ಬಂಡೆ ಮಕ್ಕಳಮ್ಮ ತಾಯಿಯ ಆಶೀರ್ವಾದ, ಎಲ್ಲ ಗಣ್ಯರ ಆಶೀರ್ವಾದ ಇಡೀ ತಂಡಕ್ಕಿರಲಿ. ಥ್ಯಾಂಕ್ ಯು ಸೋ ವೆರಿ ಮಚ್. ಜೈ ಶ್ರೀರಾಮ್. ಥ್ಯಾಂಕ್ ಯು ಸೋ ಮಚ್ ಶಶಾಂಕ್ ಶೇಷಗಿರಿ ಅವರೇ. ತಾಯಿ ಬಂಡಿ ಮಹಾಕಾಳಮ್ಮ ಅವರ ಆಶೀರ್ವಾದದೊಂದಿಗೆ ಲೂಸ್ ಮಾದ ಅವರ ಹೊಸ ಚಿತ್ರ ತಂಡಕ್ಕೆ ಶುಭವಾಗಲಿ. ಮತ್ತು ನಮ್ಮ ಉದಯಣ್ಣವರು, ಉಮೇಶ್ ಶೆಟ್ಟರು ಹೇಳಿದಂಗೆ ಧರ್ಮ ಅವರು ಕೂಡ ಈಗ ಅಲ್ಲಿ ತಾಯಿ ಮಂಗಳೂರಿನ ದುರ್ಗಾ ಪರಮೇಶ್ವರಿ ಮತ್ತು ಬಂಡಿ ಮಹಾಕಾಳಮ್ಮ ಆಶೀರ್ವಾದ ಮಾಡಿ ಸುಮಾರು ಹೊಸ ಚಿತ್ರಗಳನ್ನು ಕನ್ನಡಕ್ಕೆ ಕೊಡಲಿ. ಎಲ್ಲರೂ ಕೂಡ ಕನ್ನಡ ಜನರು ಕನ್ನಡ ಚಿತ್ರವನ್ನು ಬೆಂಬಲಿಸಬೇಕು. ಎಲ್ಲರೂ ಕೂಡ ಚಿತ್ರ ಮಂದಿರಕ್ಕೆ ಹೋಗಿ ಚಿತ್ರವನ್ನು ನೋಡಿ, ಮತ್ತು ಏನು ಆಗಸ್ಟಲ್ಲಿ ಚಿತ್ರತಂಡಕ್ಕೆ ಪ್ರಾರಂಭವಾಗುತ್ತಿದೆ, ಅದು ಆದಷ್ಟು ಬೇಗ ಮುಗಿದು ಕನ್ನಡ ತೆರೆಗೆ ಬರಲಿ ಅಂತ ಕೇಳಿ ಇಡೀ ಚಿತ್ರ ತಂಡಕ್ಕೆ ಶುಭವಾಗಲಿ ಅಂತ ಕೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇದೀಗ ನಮ್ಮ ಚಿತ್ರತಂಡ ಮಾತನಾಡೋದಕ್ಕೂ ಮುನ್ನ ನಮ್ಮ 3 ಮುಖ್ಯ ಅತಿಥಿಗಳಿಗೆ ಗೌರವವನ್ನು ಸೂಚಿಸುವಂತಹ ಸಮಯ. ಯೋಗಿ ಮತ್ತೆ ನಾನು ಆಲ್ಮೋಸ್ಟ್ ಒಂದು 15 ವರ್ಷದಿಂದ ಸ್ನೇಹಿತರು. ಸೊ ಫ್ರೆಂಡ್ಸ್ ಆಗಿದ್ವಿ. ಇದು ಫಸ್ಟ್ ಟೈಮ್ ಕೊಲಾಬ್ರೇಟ್ ಮಾಡಿಕೊಂಡು ಒಂದು ಸಿನಿಮಾ ಮಾಡ್ತಾ ಇದ್ದೀವಿ. ಸೊ ಹಾಗೆ ನಮ್ಮ ಪ್ರೊಡ್ಯೂಸರ್ ಧರ್ಮೇಂದ್ರ ಸರ್ಗೂ ಒಂದು ಧನ್ಯವಾದಗಳು ಹೇಳ್ತೀನಿ. ಅವರು ಧೈರ್ಯ ಮಾಡಿ ಸಿನಿಮಾ ಪ್ರೊಡ್ಯೂಸ್ ಮಾಡೋದಕ್ಕೆ ಮುಂದೆ ಬಂದಿದ್ದಾರೆ. ಹಾಗೆ ನಮ್ಮ ಡೈರೆಕ್ಟರ್ ರಂಜಿತ್ ಅವ್ರದ್ದು ಇದು 3ನೇ ಸಿನಿಮಾ. ಸೊ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ವಿಶ್ ಮಾಡ್ತೀನಿ. ಸೊ ಸಿನಿಮಾಟೋಗ್ರಫಿ ವಿಷಯಕ್ಕೆ ಬಂದಾಗ ಡೆಫಿನೆಟ್ಲಿ ಇದೊಂದು ಚಾಲೆಂಜಿಂಗ್ ಸಬ್ಜೆಕ್ಟು. ಸೊ ಎಂಟೈರ್ ಸಿನಿಮಾ ಶೂಟ್ ಆಗೋದು ಒಂದು ಕೋಸ್ಟಲ್ ಕರ್ನಾಟಕ, ಅಲ್ಲಿನ ಒಂದು
ನಾವು ಏನಿದೆ ನ್ಯಾಚುರಲ್ ಎಲಿಮೆಂಟ್ಸ್ ನಾವು ಯೂಸ್ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಲೈಟಿಂಗ್ ಎಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸುಮಾರು ಒಂದಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳಿದೆ. ಕತೆಗೆ ಹೇಗೆ ನಾವು ಸಪೋರ್ಟ್ ಮಾಡ್ಬೋದು ಸಿನಿಮಾಟೋಗ್ರಫಿ ವಿಷಯದಿಂದ ಅಂತ ಪ್ಲ್ಯಾನ್ ಮಾಡಿ ಶೂಟ್ ಮಾಡೋಕ್ಕೆ ಪ್ರಿಪೇರ್ ಆಗಿದ್ದೀವಿ. ಓಕೆ, ಸೊ ಇನ್ನೊಂದ್ಸತಿ ಎಲ್ಲರಿಗೂ ಧನ್ಯವಾದಗಳು ಆ್ಯಂಡ್ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಇನ್ನು ನಮ್ಮ ಸಿನಿಮಾದಲ್ಲಿ ಒಂದು ಪಾತ್ರ. ಥ್ಯಾಂಕ್ ಯು ವೆರಿ ಮಚ್. ಹೌದು, ಇದು ನನ್ನ 3ನೇ ಸಿನಿಮಾ. ಲೂಸ್ ಮಾದ ಅನ್ನೋವಂಥ ಟೈಟ್ಲು ಯೋಗಿ ಸರ್ ಅವ್ರದ್ದು ಮತ್ತು ನಮ್ಮದು ಪಯಣ ಬಂದು ಆಲ್ಮೋಸ್ಟ್ 6 ವರ್ಷದ ಪಯಣ. ಕಂಸ ಈ ಮುಂಚೆ ಅನೌನ್ಸ್ ಆದಂಥದ್ದು, ಅದನ್ನು ಸ್ವಲ್ಪ ಡಿಲೇ ಆದ ಕಾರಣ ಈ ಸಿನಿಮಾಗೆ ನಾನು ಸ್ಕ್ರಿಪ್ಟ್ನ ಎಣಿಬೇಕಾದಂಥ ಇದು ಬಂತು. ಫಸ್ಟ್ ಒಂದು ಆ್ಯಕ್ಚುಲಿ ನನಗೆ ಪವನ್ ಅವರು ಮತ್ತು ಶರೀಫಣ್ಣ ಮತ್ತು ರಿತೇಶ್ ಅವರು ಇವರೆಲ್ಲರನ್ನೂ ಇದಾಗಿ ಅದಾದ ನಂತರ ಧರ್ಮಣ್ಣ ಅವ್ರು ಸಿಕ್ಕಿದ್ರು. ಅದಾದ ನಂತರ ಒಂದು ಕೋಸ್ಟಲ್ ಏರಿಯಾದಲ್ಲಿ ನಡೆಯುವಂತಹ ಒಂದು ರಾ ಬ್ಯಾಕ್ ಡ್ರಾಪಲ್ಲಿರುವಂಥ ಒಂದು ಕತೆ, ಇದು ಮೂಲ ಕತೆ ಅಂತ ಬಂದಾಗ ಸಂಪೂರ್ಣ ಚಿತ್ರೀಕರಣ ಒಂದು ಕೋಸ್ಟಲ್ ಏರಿಯಾದಲ್ಲೇ, ಅಂದರೆ ಸೂರತ್ಕಲ್ಲು, ಉಡುಪಿ ಮತ್ತು ಮಂಗಳೂರಿನ ಹಾರ್ಬರು ಈ ಕಡೆ ನಡೆಯುವಂಥ ಕತೆ. ಈ ಥರದ್ದೊಂದು ಚಿತ್ರಕಥೆ ಮತ್ತು ಸಂಭಾಷಣೆ ಎಲ್ಲ ಹೇಳಿದ್ವಿ. ಇದಾದ ನಂತರ ಇವತ್ತು ಮುಹೂರ್ತ ನಡೀತಿದೆ. ಎಲ್ರಿಗೂ ಒಳ್ಳೇದಾಗಲಿ, ಬಂಡೆ ಮಕ್ಕಳಮ್ಮ ಎಲ್ರಿಗೂ ಇದಾಗಲಿ. ಅಂಡ್ ಅಗೇನ್ ಈಗಾಗಲೇ ಎಲ್ಲರೂ ಹೇಳಿದ್ದಾರೆ, ಶಶಾಂಕ್ ಅವರಾಗಲಿ ಮತ್ತು ಪ್ರದೀಪ್ ಸರ್ ಆಗಿರಲಿ. ಇನ್ನು ಟೆಕ್ನಿಕಾಲಿಟೀಸ್ ಎಲ್ಲ ಮುಂದೆ ಮಾತಾಡ್ತೀವಿ. ಓಕೆ, ಥ್ಯಾಂಕ್ ಯು. ಸರ್ ಯಾ ಅದೇ ನಾನು ಏನಾದರೂ ಕ್ವಶನ್ ಕೇಳಿದ್ರೆ ಹೇಳ್ಬೋದು ಅಂತ ಸುಮ್ಮನೆ ಸರ್. ಅದಕ್ಕೆ ಎಸ್ ಸರ್, ಎಸ್, ಮಾಫಿಯಾ ಅಂದರೆ ಕೋಸ್ಟಲ್ ಏರಿಯಾದಲ್ಲಿ ನಡೆಯುವಂತಹ ಒಂದು ಪಾತ್ರದ ವೈಭವೀಕರಣ ಮತ್ತು ಆ ಪಾತ್ರ ಹೇಗೆ ಹೋಗುತ್ತೆ ಅನ್ನೋದ್ರ ಮೇಲೆ. ಅಂಡ್ ಅಗೇನ್ ಒಬ್ಬನ ಜೀವನದಲ್ಲಿ, ಅಂದರೆ ಇವಾಗ ಉಲ್ಫ್ ಅಂತಂತಾರೋ ಕಾರಣನೇ ಅದು, ಆ ಒಂದು ಪ್ರಾಣಿನ ಮಾತ್ರ ನಾವು ಪಳಗಿಸೋದಕ್ಕಾಗಲ್ಲ ಅಂತ. ಅದೇ ಕ್ಯಾರೆಕ್ಟರಿಸ್ಟಿಕ್ಸ್ ಅಕಸ್ಮಾತ್ ಒಬ್ಬ ಮನುಷ್ಯನಿಗೆ ಬಂದರೆ ಯಾರ ಮಾತು ನಾನು ಕೇಳಲ್ಲ ಅಂತ ಹೋದಾಗ ಅದು ಯಾವ ಮಟ್ಟಕ್ಕೆ ಹೋಗುತ್ತೆ ಆ ಪಾತ್ರ ಅನ್ನೋದ್ರ ಮೇಲೆ ಕತೆ ಹೇಳಿರೋದು ಸರ್. ಕೆಲವೊಂದಷ್ಟು ಘಟನೆಗಳು ನಾವು ಕೇಳಿದ್ದಾಗಿರ್ಬೋದು ಅಥವಾ ನಾವು ನೋಡಿದ್ದಾಗಿರ್ಬೋದು ಅಥವಾ ನಮ್ಮ ಸ್ನೇಹಿತರು ಡಿಸ್ಕಷನ್ ಮಾಡೋವಾಗ ಬಹಳಷ್ಟು ನಡೆದಿರುವಂಥ ಘಟನೆಗೆ ನೈಜವಾಗಿ ಶೂಟ್ ಮಾಡೋಕ್ಕೆ ಹೋಗ್ತಾ ಇರುವಂಥ ಸಿನಿಮಾ ಸರ್. 25ನೇ ತಾರೀಕು, ಆಗಸ್ಟ್ 25ನೇ ತಾರೀಕಿಂದ ಒಂದೇ ಶೆಡ್ಯೂಲಲ್ಲಿ ಮಂಗಳೂರು ಸರ್. ಈಗಲೇ ಹೇಳಿದೆ, ಇವಾಗ ಉಲ್ಫ್ ಯಾರ ಮಾತು ಕೇಳಲ್ಲ, ಲೂಸ್ ಮಾತ ಆ ಥರದೊಂದು ಪಾತ್ರ ಇದು. ಬಿಕಾಸ್ ಆ ಕ್ಯಾರೆಕ್ಟರ್, ಬಿಕಾಸ್ ಸಾಹಿತ್ಯ ಅವರು ಅದನ್ನ ಕರೆಕ್ಟ್ ಅಂತ ನಾಟ್ ಸರ್, ನಿಮ್ಮ ಪಾತ್ರಕ್ಕೂ ಅದಕ್ಕಲ್ಲ. ಅಂದ್ರೆ ಈ ಪಾತ್ರ ನಾವು ಬಿಲ್ಡ್ ಮಾಡಿದಾಗ ಆಕ್ಚುಲಿ ಸ್ಟಾರ್ಟಿಂಗ್ ಟೈಟಲ್ನ ಫಿಕ್ಸ್ ಮಾಡ್ಕೊಂಡಂತೂ ಮಾಡಿದ್ದಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಮಾಡ್ತಾ ಈ ಪಾತ್ರಕ್ಕೆ ಈ ಟೈಟ್ಲ್ ತುಂಬಾ ಸೂಕ್ತ ಅಂತ ಅನ್ನಿಸ್ತು ಒಂದು. ಅಂಡ್ ಅಗೇನ್ ತುಂಬಾ ಜಸ್ಟಿಫೈ ಮಾಡ್ತಿತ್ತು ಆ ಪಾತ್ರಕ್ಕೆ, ಅದು ಸೂಟ್ ಆಗುತ್ತೆ ಅಂತ. ಹಾಗಾಗಿ ಆ ಟೈಟ್ಲ್ನ ಇಟ್ಟಿದ್ದು ಸರ್. ಕನ್ನಡ ಇರುತ್ತೆ ಸರ್. ನಾವೆಲ್ಲರೂ ಒಂದೇ ಕನ್ನಡಿಗರು ಸರ್. ಸರ್ ಅಂದ್ರೆ ಆ ಒಂದು ಕೋಸ್ಟಲ್ ಏರಿಯಾದಲ್ಲಿ ಯಾವ ಪಾತ್ರಗಳು ಬರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂಡ್ ಅಗೇನ್ ಅದ್ರದ್ದು ಮಂಗಳೂರು ಭಾಷೆನೂ ಇರುತ್ತೆ, ಬೆಂಗಳೂರು ಕನ್ನಡನೂ ಇರುತ್ತೆ, ಮಂಡ್ಯ ಎಲ್ಲವೂ ಸೆಟ್ ಆಗುತ್ತೆ ಸರ್. ಹೌದು, ಪಾತ್ರಗಳು ಬೇರೆ ಬೇರೆ ಕಡೆಯಿಂದ ಸೇರೋದ್ರಿಂದ ಆಗುತ್ತೆ. ಮಂಗಳೂರು ಬೇಸ್ ಬರುತ್ತೆ ಸರ್. ಹೌದು, ಪಾತ್ರಗಳು ಬಹಳಷ್ಟು ಮಂಗಳೂರು ಮಾತಾಡುತ್ತೆ. ಕಂಟೈನರ್ ಸರ್, ಹೌದು ಸರ್, ಹಾರ್ಬರಲ್ಲಿ ಎಲ್ಲ ಕತೆ ನಡೆಯೋದ್ರಿಂದ ಕಂಟೈನರ್ ಹೇಳ್ತೀವಿ ಸರ್. ನಾಯಕ ನಟಿ ಇನ್ನೂ ಆಯ್ಕೆ ಆಗದೆ ಇರೋದ್ರ ಕಾರಣ ಲವ್ ಸ್ಟೋರಿ ಇದೆ ಸರ್, ಖಂಡಿತ ಲವ್ ಸ್ಟೋರಿ ಇದೆ. ಎಲ್ಲರೂ ಕೇಳಿದ್ರು ಇಲ್ಲಿ ನಾಯಕ ನಟಿ ಇಲ್ಲ ಅಂತ. ಇನ್ನೊಂದು ಆಯ್ಕೆ ಪ್ರಕ್ರಿಯೆ ನಡೀತಾ ಇರೋದ್ರಿಂದ ಸ್ವಲ್ಪ ಡಿಲೇ ಆಗಿದೆ. ಮುಂದಿನ ದಿನಗಳಲ್ಲಿ ಖಂಡಿತ ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ತೀವಿ ಸರ್. ಯೋಗಿ ಸರು ಮತ್ತೆ ವಿವಾನಾಕರ್ ಸರು, ಆದಿ ಲೋಕೇಶ್ ಸರು, ಅಚ್ಯುತ್ ಸರು, ಗೋಪಾಲಕೃಷ್ಣ ದೇಶಪಾಂಡೆ ಸರು ಮತ್ತೆ ಕಿಶೋರ್ ಸರ್, ಮೇಜರ್ ರೋಲ್ ಕಿಶೋರ್ ಸರ್ ಮಾಡ್ತಿದ್ದಾರೆ. ಅದಾದ ನಂತರ ಉಳಿದಂತ ತಾರಾಗಣ ನಡೀತಿದ್ದಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ನಿರ್ದೇಶಕರೇ. ಥ್ಯಾಂಕ್ ಯು ರಂಜಿತ್ ಕುಮಾರ್. ಥ್ಯಾಂಕ್ ಯು ಆದಿ ಲೋಕೇಶ್ ಸರ್. ನಮ್ಮ ಸಿನಿಮಾದಲ್ಲಿ ಒಂದು ಮಹತ್ವದ ಪಾತ್ರವನ್ನು ನೀವು ನಿಭಾಯಿಸಿದ್ದೀರಾ ಅನ್ನೋದನ್ನ ಕೇಳಿ ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಚಿತ್ರರಂಗದ ಕನ್ನಡದ ಕಲಾಭಿಮಾನಿಗಳಿಗೆ ನಮಸ್ಕರಿಸುತ್ತಾ ಮತ್ತು ಈ ಚಿತ್ರಕಲಾರಂಗಕ್ಕೆ ಒಂದು ಡೈನಾಮಿಕ್ ಟೀಮ್ ಅಂತ ಹೇಳ್ತೀನಿ ನಾನು. ಅದು ಒಂದು ಇಷ್ಟುವರೆಗೂ ನಾನೆಲ್ಲ ಕೇಳ್ತಾ ಇದ್ದೆ.
ನಿಜವಾಗಲೂ ಇದು 100% ಸಕ್ಸಸ್ ಆಗುತ್ತೆ ಅಂತ ನನಗೆ ನಂಬಿಕೆ ಆಗ್ತಾ ಇದೆ. ಒಂದು ಈ ಎರಡನೇದು ಯೋಗಿಯವ್ರ ಜೊತೆಯಲ್ಲಿ ಕೂತ್ಕೊಬೇಕಂದ್ರೆ ಯೋಗ ಇರಬೇಕು ಅನ್ನೋದು ನಾನು ಎಲ್ಲಿಂದನೋ ಹೇಳ್ಕೊಂಡ್ಬಂದಿತ್ತು. ಸೊ ನಿಜವಾಗ್ಲೂ ಈ ಒಂದು ರೆಸ್ಪಾನ್ಸು ಮತ್ತು ನನ್ನ ಎಂಟ್ರಿ ನೀವೆಲ್ಲ ಸ್ವಲ್ಪ ನೋಡಿರ್ಬೋದು, ಕ್ಯಾಪಿಟಲ್ ಸಿಟಿ ಅಂತ ಬಂತು. ಅದರಲ್ಲಿ ನಾನು ಹೋಮ್ ಮಿನಿಸ್ಟರ್ ಆಗಿ ಮಾಡಿದ್ದೀನಿ ಮತ್ತು ನಿರ್ಮಾಪಕನಾಗಿಯೂ ಮಾಡಿದ್ದೀನಿ. ಇದು ನನ್ನ ಒಂದು ಅವಕಾಶ. ನನಗಿಲ್ಲಿ ಒಂದೆರಡು ಮಾತು ಹೇಳೋಕ್ಕೆ ಅವಕಾಶ ಕೊಟ್ಟಂಥ ನಿಮ್ಮೆಲ್ಲರಿಗೂ, ಕನ್ನಡ ಅಭಿಮಾನಿಗಳಿಗೆ, ನಿರ್ಮಾಪಕರಿಗೆ, ಇದಕ್ಕೆ ನಾನು ಒಂದು ಧನ್ಯವಾದಗಳು ಹೇಳ್ತಾ, ಈ ಒಂದು ಪಿಕ್ಚರು ಒಳ್ಳೆಯ ರೀತಿಯಲ್ಲಿ ಸಕ್ಸಸ್ ಆಗಲಿ ಅಂತ ನಾನು ಆ ದೇವಿನ ನಮಸ್ಕರಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ನಾನು ಧರ್ಮೇಂದ್ರ ಅಂತೇಳಿ, ಆ್ಯಕ್ಚುಲಿ ನನ್ನ ಫೀಲ್ಡ್ ಮೂವಿದಲ್ಲ, ಸಿನಿಮಾದಲ್ಲ. ನಾನು ಆ್ಯಕ್ಚುಲಿ ಒಬ್ಬ ಕಾಂಟ್ರಾಕ್ಟರ್ ಮತ್ತು ಧಾರ್ಮಿಕವಾಗಿ ಕೆಲಸ ಮಾಡುವ ಕಾಟಿಪಾಳ ಗಣಪತಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷನಾಗಿದ್ದೇನೆ ಸುಮಾರು 10 ವರ್ಷಗಳಿಂದ. ಇತ್ತೀಚೆಗೆ ದೇವಸ್ಥಾನದಲ್ಲಿ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮವನ್ನೆಲ್ಲ ಮುಗಿಸಿಕೊಂಡು ಒಂದು ಸಿನಿಮಾ ತೆಗೆಯುವಂತ ಹೊರಟಿದ್ದೀನಿ. ಆ್ಯಕ್ಚುಲಿ ನನಗೆ ಸಿನಿಮಾ ತೆಗಿಬೇಕು ಅಂತ ಹೇಳಿದ್ರೆ ಅದರ ಹಿಂದೆ ನನ್ನ ಆತ್ಮೀಯ ಸ್ನೇಹಿತ ಸದಾನಂದ ಶೆಟ್ಟಿ, ಮುಂಬೈ, ಇಲ್ಲಿದ್ದಾರೆ ಪಕ್ಕದಲ್ಲಿ, ಅದೇ ರೀತಿ ಅವರ ಫ್ರೆಂಡ್ ಶರೀಫ್ ಮತ್ತು ಪವನ್, ಇವರು ಸುಮಾರು 1 ವರ್ಷದ ಹಿಂದೆ ಹೀಗೆ ಮಾತಾಡ್ತಾ ಇರಬೇಕಾದ್ರೆ ಒಂದು ಸಿನಿಮಾಕ್ಕೆ ಸ್ವಲ್ಪ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕಾದರೆ ಮಾಡಿ, ಒಂದು ಒಳ್ಳೆ ಮೂವಿ ಬರಲಿ, ಒಳ್ಳೆ ಸಪೋರ್ಟ್ ಇದೆ ಕನ್ನಡದಲ್ಲಿ ಅಂತೇಳಿ. ಆ ಪ್ರಕಾರ ನಾನು ಯೋಚನೆ ಮಾಡಿದಾಗ ನನಗೆ ಯೋಗಿಯವರ ನನಗೆ ಒಂದು ನಮ್ಮ ಒಂದು ಆತ್ಮೀಯತೆಗೆ ಅಲ್ವ ಸರ್, ಯೋಗಿಯವರ ದೊಡ್ಡ ಫ್ಯಾನ್ ನಾನು. ಹಾಗಾಗಿ ಯೋಗಿಯವರನ್ನ ಇಟ್ಕೊಂಡೇ ಒಂದು ಮೂವಿ ಮಾಡಬೇಕು ಅನ್ನೋದು ನನ್ನ ಒಂದು ಆಸೆಯಾಗಿತ್ತು. ಅದಕ್ಕೆ ಎಲ್ಲ ನಮ್ಮ ಡೈರೆಕ್ಟರು ಎಲ್ಲರೂ ಅದಕ್ಕೆ ತಕ್ಕಂಥ ಸ್ಪಂದನೆಯನ್ನು ನೀಡಿದರು. ಅದರಲ್ಲಿ ಮುಖ್ಯವಾಗಿ ನಾನು ಈ ಜಾಗದ ಕ್ಷೇತ್ರಾಧಿಪತಿ ನಮ್ಮ ಬಂಡೆ ಮಾಕಾಳಮ್ಮ ದೇವರಿಗೆ ನಾನು ಭಾಳ ಋಣಿಯಾಗಿದ್ದೇನೆ. ಅದೇ ರೀತಿ ನಾನು ನಂಬಿಕೊಂಡು ಬರುವಂಥ ಕಟೀಲು ದುರ್ಗಾ ಪರಮೇಶ್ವರಿ ಮಾತೆ ಅವರಿಗೂ ಋಣಿಯಾಗಿದ್ದೇನೆ. ಯಾಕಂತ ಹೇಳಿದ್ರೆ ಮೂವಿಗೆ ಒಂದು ಹೆಸರು ಇಡಬೇಕು, ಟೈಟಲ್ ಇಡಬೇಕು ಅಂತ ಹೇಳಿದ್ರೆ ಅದು ಬಹಳಷ್ಟು ಯೋಚನೆ ಮಾಡ್ತಾ ಇದ್ದೇವೆ, ಯಾವ ಹೆಸರು ಇಟ್ಟರೆ ಅದು ಒಳ್ಳೇದಾಗ್ತದೆ ಅಂತೇಳಿ. ಆಗ ಯೋಗಿಯವರನ್ನ ಇಟ್ಕೊಂಡು ಅವರ ಪೆಟ್ನೆ ಲೂಸ್ ಮಾದರನ್ನ ನಾವು ಟೈಟಲ್ ಆಗಿ ಇಟ್ಕೊಳ್ಳುವ ಅನ್ನೋ ಮಾತನ್ನ ನಾವು ಕೇಳಿದಾಗ ಬಹಳ ಸಂತೋಷವಾಗಿ ನಮ್ಮ ರಿಕ್ವೆಸ್ಟ್ಗೆ ಒಪ್ಕೊಂಡ್ರು. ಪೆಟ್ ನೇಮ್ ಎಲ್ಲರೂ ಕೊಡುವುದಿಲ್ಲ, ಅದು ಪೆಟ್ ನೇಮು ಎಲ್ಲರೂ ಎಲ್ಲ ಮೂವಿ ಕೊಡುವುದಿಲ್ಲ. ಅದು ದೇವರ ಒಂದು ಆಶೀರ್ವಾದ ಆಗಿರ್ಬೋದು, ನಾನು ನಂಬಿದ ಅಮ್ಮನ ಒಂದು ಆಶೀರ್ವಾದ ಆಗಿರ್ಬೋದು. ಆ ಕಾರಣಕ್ಕಾಗಿ ಯೋಗಿಯವರಿಗೆ ಆ ಮನಸ್ಸು ಕೊಟ್ಟರು, ಈ ಪೆಟ್ ನೇಮಲ್ಲಿ ಈ ಮೂವಿಯನ್ನು ಮಾಡಿ ಅಂತೇಳಿ. ಅದು ಬಹಳ ಸಂತೋಷ ನಮಗೆ. ಈ ಚಿತ್ರಕ್ಕೆ ಶಕ್ತಿ ತುಂಬುವವರು ಯಾರು ಅಂತ ಹೇಳಿದ್ರೆ ನಮ್ಮ ಪಕ್ಕದಲ್ಲಿರುವಂಥ ಉದಯ್ ಶೆಟ್ರು, ಹಾಗೆ ನಮ್ಮ ಉಮೇಶಣ್ಣ, ಪ್ರಮೋದಣ್ಣ, ಇವರೆಲ್ಲರೂ ಕೂಡ ನಮ್ಮ ಜೊತೆಗೆ ಇದ್ದು ನಾವೀ ಒಂದು ಮಾಡ್ತಾ ಇದ್ದೇವೆ ಅಂತೇಳಿ. ಅದು ಸಹ ಬೆಂಗಳೂರಲ್ಲಿ ನಾವೀ ಒಂದು ಮೂವಿ ಮಾಡಬೇಕು ಅಂತ ಹೇಳಿದ್ರೆ ಇವರೆಲ್ಲ ನಮ್ಮ ಶಕ್ತಿ. ನಮಗೆ ಇನ್ನಷ್ಟು ಪ್ರೋತ್ಸಾಹ ಬರ್ತದೆ, ಧೈರ್ಯ ಬರ್ತದೆ ಮೂವಿ ಮಾಡೋದು ಅಂತ ಹೇಳಿದ್ರೆ. ಈಗ ಮೂವಿ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಒಂದಷ್ಟು ದುಡ್ಡನ್ನು ನಾವು ಹಾಕ್ತೇವೆ, ಅದನ್ನು ನಾವು ರಿಟರ್ನ್ ಮಾಡಬೇಕು ಅಂತ ಹೇಳಿ ನಮಗೆ ಸ್ವಲ್ಪ ಧೈರ್ಯ ಬೇಕಾಗ್ತದೆ ಅಲ್ವಾ. ಆ ಧೈರ್ಯವನ್ನು ಕೊಡುವಂಥ ವ್ಯಕ್ತಿಗಳು ನನ್ನ ಜೊತೆಯಲ್ಲಿದ್ದಾರೆ. ಅದೇ ಆ ಒಂದು ಶಕ್ತಿ ನಮ್ಮ ಯೋಗಿ ಸರ್ ನಮ್ಮ ಜೊತೆಯಲ್ಲಿದ್ದಾರೆ. ಬಹಳಷ್ಟು ನೆಮ್ಮದಿಯಿಂದ ಸಂತೋಷವಾಗಿ ಈ ಒಂದು ಮೂವಿಗೆ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಮುಂದೆ ಕೂಡ ಒಳ್ಳೊಳ್ಳೆ ಅವಕಾಶ ನಮಗೆ ಕನ್ನಡ ಮಾಧ್ಯಮ ಕನ್ನಡ ಇದರಲ್ಲಿ ಸಿಗಲಿ ಅನ್ನೋ ಮಾತಿನೊಂದಿಗೆ ದೇವರಿಗೆ ಮತ್ತೆ ಮುಖ್ಯವಾಗಿ ನಮ್ಮ ಡೈರೆಕ್ಟರ್ ಮರ್ತೋದೆ, ನಾನು ಎಲ್ಲರನ್ನ ಹೇಳ್ತಾ ಇರ್ಬೇಕಾದ್ರೆ ಡೈರೆಕ್ಟರ್ ಸರ್ ನಮ್ಮ ಫಸ್ಟ್ಗೆ ಹೇಳ್ಬೇಕಾಗಿತ್ತು. ಯಾಕಂತ ಹೇಳಿದ್ರೆ ಯಾವುದೋ ಒಂದು ಕತೆ, ಅದು ತುಂಬಾ ಮಂದಿ ಹತ್ರ ಕತೆ ಇರ್ಬೋದು, ಕಥೆಯನ್ನು ನಾವು ಕಥೆಯಾಗಿ ಯೋಚನೆ ಮಾಡಿದ್ರೆ ಅದು ಸಿನಿಮಾ ಆಗೋದಿಲ್ಲ. ಕಥೆಯನ್ನ ಸಿನಿಮಾಕ್ಕೆ ತರಬೇಕು ಅಂತ ಹೇಳಿದ್ರೆ ಅದು ಡೈರೆಕ್ಟರ್ ಇಂದ ಮಾತ್ರ ಸಾಧ್ಯ. ಡೈರೆಕ್ಟರ್ ಆ ಕಥೆಯನ್ನ ಸ್ಕ್ರೀನಲ್ಲಿ ತರ್ತಾರೆ. ಅದು ಆ ಸಾಮರ್ಥ್ಯ ನಾನು ನಮ್ಮ ರಂಜಿತ್ ಅವರ ಹತ್ರ ಬಹಳಷ್ಟು ಇಷ್ಟಪಟ್ಟಿದ್ದೇನೆ. ಒಳ್ಳೆ ಪ್ರೊಡ್ಯೂಸರ್, ಒಳ್ಳೆ ಡೈರೆಕ್ಟರ್ ಇದ್ದಾರೆ. ಅದೇ ರೀತಿ ಇನ್ನೂ ಕೂಡ ಈ ಮೂವಿಯಲ್ಲಿ ನನಗೆ ಚಾಲೆಂಜ್ ಮಾಡಿದ್ದಾರೆ ಅವರು. ನೋಡೋಣ, ನೀವು ಎದುರುಬೇಡಿ, ನಾನು ಈ ಮೂವಿಯನ್ನು ಯಾವ ಥರ ತರ್ತೇನೆ ಅಂತ ಹೇಳಿದ್ದಾರೆ. ದೇವರು ಒಳ್ಳೇದು ಮಾಡಲಿ ಎಲ್ಲರಿಗೂ ಕೂಡ, ನಮ್ಮೆಲ್ಲರಿಗೂ
ದೇವರು ಒಳ್ಳೇದು ಮಾಡಲಿ. ಹಾಗೆ ಕ್ಯಾಮರಾಮ್ಯಾನ್, ಇಷ್ಟೊಂದು ಸಂಖ್ಯೆಯಲ್ಲಿ ನೀವು ಇಲ್ಲಿ ಬಂದಿದ್ದೀರಿ ಎಲ್ಲ. ಸರ್ ಇವರು ಓಕೆ ಓಕೆ ಕ್ಯಾಮರಾಮ್ಯಾನ್ ದೊಡ್ಡ ದೊಡ್ಡ ಸಿನಿಮಾ ಮಾಡಿದವರು. ಈಗ ಇವರು ಮಾಡಿದಂಥ ಈಗ ನಮ್ಮ ಉಮೇಶನ್ ಹೇಳಿದರು, ಅದು ಸೂ ಫ್ರಮ್ ಸೋ ಆ ಚಿತ್ರೀಕರಣವನ್ನು ಮಾಡಿದಂಥ ಆ ತಂಡದಲ್ಲಿ ವರ್ಕ್ ಮಾಡಿದ್ದಾರೆ. ಹಾಗೆ ದೊಡ್ಡ ದೊಡ್ಡ ಸಿನಿಮಾ ಮಾಡಿದಂಥ ಛಾಯಾಚಿತ್ರ ನಮ್ಮ ಜೊತೆಯಲ್ಲಿದ್ದಾರೆ ಪ್ರದೀಪ್. ಹಾಗೆ ಒಂದು ಒಳ್ಳೆ ತಂಡ ಇಲ್ಲಿ ನಮ್ಮ ಜೊತೆಯಲ್ಲಿ ಇದೆ ಅನ್ನೋದೇ ಬಹಳ ಸಂತೋಷ. ಅದೇ ರೀತಿ ನಮ್ಮ ಅದನ್ನು ಆಗ ಅವ್ರು ಬಂದ ತಕ್ಷಣ ಹೇಳಿದ್ದೆ, ಒಂದು ಸೂಪರ್ ಸಾಂಗ್ ಇದೆ, ಟೈಟಲ್ ಸಾಂಗ್ ಹಾಕಿ ಅಂತ ಹೇಳಿದ್ದೆ, ಹಾಕ್ಲಿಲ್ಲ ಅವರು. ಬಹಳ ಚೆನ್ನಾಗಿದೆ ಅದು ಇಂಟ್ರೊಡಕ್ಷನ್ ಸಾಂಗ್, ಹಾಕಂಗಿಲ್ಲ ಮತ್ತೆ ಹಾಕ್ಲಿಕ್ಕೆ. ಓಕೆ ಓಕೆ ಸರಿ, ಅದು ಭಾರಿ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ತುಂಬಾ ಪ್ರಾಮಿಸ್ ಕೊಡ್ತಿದ್ದಾರೆ. ಮಂಗಳೂರು ಬಹಳ ಹಿಡಿಸಿದೆ ಅವರಿಗೆ. ಮಂಗಳೂರಿಗೆ ಬಂದಿದ್ರು ನಮ್ಮ ಯೋಗಿ ಸರ್ ಮತ್ತೆ ಶಶಾಂಕ್ ಅವರೆಲ್ಲ. ಸಮುದ್ರದ ಬದಿಯಲ್ಲಿ ಕೂತ್ಕೊಂಡು ದೊಡ್ಡ ಮೀಟಿಂಗ್ ಮಾಡಿದ್ದೆವು, ಬಹಳ ಸಂತೋಷ ಪಟ್ಟರೆಲ್ಲ ಅಲ್ಲ ಸರ್? ಹಾಗೆ ಹೌದು, ಸ್ನೇಹಕೂಟ ಮಾಡಿದ್ದೆವು. ಹಾಗೆ ನಾನು ಮತ್ತು ನಮ್ಮ ಹೀರೋ ಏನು ಯೋಗಿ ಸರ್ ಇದ್ದಾರೆ, ಬಹಳ ಒಂದು ಆತ್ಮೀಯ ವ್ಯಕ್ತಿ, ಬಹಳ ಆತ್ಮೀಯರು, ಯಾವುದೇ ಒಂದು ಆಟಿಟ್ಯೂಡ್ ಇಲ್ಲ, ಬಹಳ ಒಂದು ಸಿಂಪಲ್ ವ್ಯಕ್ತಿ. ನಾನು ಯೋಗಿ ಅವರನ್ನು ಫಸ್ಟ್ ನೋಡಿರಲಿಲ್ಲ, ನೋಡಿದಾಗ ಸಿನಿಮಾದಲ್ಲಿ ನೋಡಿದ್ದೆ. ನೇರ ನೋಡಬೇಕಾದ್ರೆ ಯೋಗಿ ಅವರಿಗೆ ಬಹಳ ನನಗೆ ನೋಡಿಯೇ ನನಗೆ ಮನಸ್ಸಿಗೆ ತೃಪ್ತಿ ಅನಿಸ್ತು. ಒಂದು ಹೀರೋ ಹೇಗಿರ್ಬೇಕಾ ಹಾಗೆ ಇದ್ದಾರೆ. ಒಬ್ಬ ಹೀರೋ ಅನ್ನೋ ಒಂದು ಆಟಿಟ್ಯೂಡ್ ಇಲ್ಲದೆ ಬಹಳ ಸಿಂಪಲ್, ಎಲ್ಲರ ಜೊತೆಯಲ್ಲಿ ಕೂಡ ಬಹಳ ಆತ್ಮೀಯತೆಯಿಂದ ಇರುವಂಥ ಒಬ್ಬ ವ್ಯಕ್ತಿ. ದೇವರು ನಿಮಗೆ ಇನ್ನಷ್ಟು ಒಳ್ಳೊಳ್ಳೆ ಪ್ರೊಡ್ಯೂಸರ್ ಸಿಗಲಿ, ನಿಮಗೆ ಇನ್ನಷ್ಟು ಎತ್ತರಕ್ಕೆ ಬೆಳೆಯುವಂಥ ಶಕ್ತಿ ಆ ದೇವರು ನಿಮಗೆ ಕೊಡಲಿ. ಹಾಗೆ ನಮ್ಮ ಆದಿ ಲೋಕೇಶ್ ಅವರಿದ್ದಾರೆ. ಎಲ್ಲರಿಗೂ ಕೂಡ ನಾನು ನಮ್ಮ ತಂಡದ ಜಾನಕಿ ಕಂಬೈನ್ಸ್ ಪರವಾಗಿ ಎಲ್ಲರಿಗೂ ಶುಭವನ್ನು ಹಾರೈಸ್ತಾ, ಇವತ್ತು ನಡೆದಂತಹ ಸುಮುಹೂರ್ತವಾಗಿ ಆಗಲಿ. ಒಂದು ನಮ್ಮ ಬೆಂಗಳೂರಿಂದ ಬಂದು ಬೆಂಗಳೂರವರನ್ನ ಟೀಮ್ ಒಟ್ಟು ಸೇರಿಸಿಕೊಂಡು ಮಾಡುವಂಥ ಈ ಒಂದು ಚಿತ್ರ ಇನ್ನಷ್ಟು ಒಳ್ಳೆಯ ಮಟ್ಟಕ್ಕೆ ಬರಲಿ ಅನ್ನೋ ಮಾತಿನೊಂದಿಗೆ ನನ್ನ ಒಂದೆರಡು ಅನಿಸಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ನಿಮ್ಮ ತಾಯಿಯವರ ಹೆಸರು ಎಲ್ಲ ಗಣ್ಯಾತಿ ಗಣ್ಯರಿಗೂ ಮಾಧ್ಯಮದವರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ತುಂಬ ಸಪೋರ್ಟ್. ಆ್ಯಂಡ್ ಈ ಸಿನಿಮಾ ಮಾಡೋಕ್ಕೆ ನನಗೆ ಬ್ರದರ ಕಾರಣ. ನಾನು ಅವರ ಯಾವಾಗಲೂ ಬ್ರದರ್ ಅಂತ ಕರೆದ ಅಭ್ಯಾಸ. ಅವರು ಕರೆದು ಈ ಥರ ಸಿನಿಮಾ ಮಾಡ್ತಾ ಇದ್ದೀನಿ, ಬಂದು ಕೆಲಸ ಮಾಡಿ ಅಂತ ಒಂದು ಅವಕಾಶ ಕೊಡಿ. ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಥ್ಯಾಂಕ್ಸ್ ಲಾಟ್. ಆ್ಯಂಡ್ ಪ್ರೊಡ್ಯೂಸರ್ ಸರ್ ಧರ್ಮೇಂದ್ರ ಅವರಿಗೆ ಹಾಗೂ ರಂಜಿತ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಅವಕಾಶ ಕೊಟ್ಟಿದ್ದಕ್ಕೆ. ಆ್ಯಂಡ್ DOP ಸರ್ ಪ್ರದೀಪ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೇದಾಗಲಿ. ತಾಯಿ ಬಂಡಿ ಮಕ್ಕಳಮ್ಮ ಇಡೀ ತಂಡಕ್ಕೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೇನೆ. ಥ್ಯಾಂಕ್ ಯು ಸೋ ಮಚ್. ನಮ್ಮೊಂದಿಗೆ ನಮ್ಮ ಸಂತೋಷದ ವಿಷಯ, ನನಗೆ ಇವತ್ತು ಯೋಗಿ ಅವ್ರ ಜೊತೆ ಮತ್ತೊಮ್ಮೆ ಹಂಚಿಕೊಳ್ಳಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಸಿನಿಮಾ ತಂಡ ಇವತ್ತು ಹೊಸ ಮಾದರಿಯ ಸಿನಿಮಾ ಬರ್ತಾ ಇದೆ. ಈಗ ತಾನೇ ಮತ್ತೊಬ್ರು ಮಂಗಳೂರು ಮೂಲದ ರಾಜ್ ಶೆಟ್ಟಿ ಅವರ ಒಂದು ಮೂವಿ ಸೂಪರ್ ಸೂ, ಬಟ್ ಬಹಳ ಅದ್ಭುತವಾಗಿ ಹೊಸ ಪ್ರತಿಭೆಗಳೊಂದಿಗೆ ಇವತ್ತು ಆ ಸಿನಿಮಾ ರಾಜ್ಯದಾದ್ಯಂತ ಯಶಸ್ವಿ ಪ್ರಯೋಗ ಕಾಣ್ತಾ ಇದೆ. ಅದೇ ರೀತಿ ಮೊದಲನೇ ಸಿನಿಮಾ ದುನಿಯಾ ಯೋಗಿ ಅವರದ್ದು ಯಾವ ರೀತಿ ಯಶಸ್ವಿ ಕಂಡಿದೆ ಅನ್ನೋದು ಖಂಡಿತ ನಿಮ್ಗೆಲ್ಲರಿಗೂ ಗೊತ್ತಿದೆ. ಇವತ್ತು ಆ ತಾಯಿ ಸನ್ನಿಧಿಯಲ್ಲಿ ನಾನು ತಾಯಿ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಯೋಗಿ ಅವರು ಮತ್ತೊಮ್ಮೆ ದುನಿಯಾವನ್ನು ತೋರಿಸುವಂತ ಈ ಸಂದರ್ಭ ಇವತ್ತು ತಾಯಿ ಸನ್ನಿಧಿಯಲ್ಲಿ ನಾವು ಪೂಜೆ ಮಾಡಿದ್ದೇವೆ. ಖಂಡಿತವಾಗ್ಲೂ ಇದು ಯಶಸ್ವಿ ಆಗುತ್ತೆ. ಕನ್ನಡದ ಚಿತ್ರಪ್ರೇಮಿಗಳು ಒಳ್ಳೆ ಸಿನಿಮಾ ಯಾವುದೇ ಬಂದರೂ ಅದನ್ನು ಒಪ್ಕೊಳ್ತಾರೆ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಿರುವ ವಿಷಯ. ಆದ್ರಿಂದಾಗಿ ಹೊಸ ಪ್ರಯೋಗವನ್ನು ಹೊಸ ಮಾದರಿಯಲ್ಲಿ ತರ್ತಾ ಇದ್ದೀರಿ. ಖಂಡಿತವಾಗ್ಲೂ ಜನ ನಿಮ್ಮನ್ನು ಒಪ್ಪಿ ಆ ತಾಯಿ ಸನ್ನಿಧಿಯಲ್ಲಿ ಮತ್ತೊಂದು ಯಶಸ್ವಿ ಚಿತ್ರ ಕರ್ನಾಟಕದಲ್ಲಿ ಎಲ್ಲ ಥಿಯೇಟರ್ಗಳಲ್ಲಿ ಬರಲಿ ಅಂತ ಆಶಿಸ್ತಾ, ಯೋಗಿ ಅವರು ನನ್ನ ಸ್ನೇಹಿತರ ಜೊತೆಗೆ ಒಬ್ಬ ಒಳ್ಳೆಯ ಚಲನಚಿತ್ರ ನಟರು. ಅವರ ಇಡೀ ಕುಟುಂಬ ಚಲನಚಿತ್ರಕ್ಕೆ ಬಹಳಷ್ಟು ಸೇವೆಯನ್ನು ಸಲ್ಲಿಸಿದೆ. ಆದ್ರಿಂದಾಗಿ ಅವರ ಕುಟುಂಬಕ್ಕೂ ನಾನು ಶುಭವನ್ನು ಹಾರೈಸ್ತಾ, ಇವತ್ತು ಹೊಸದಾಗಿ ನಿರ್ಮಾಣ ಹಂತಕ್ಕೆ ಕೈ ಇಟ್ಟ ನನ್ನ ಸ್ನೇಹಿತರಾದ ಧರ್ಮ ಅವರಿಗೆ, ನಿರ್ದೇಶಕರಿಗೆ, ಎಲ್ಲ ತಂತ್ರಜ್ಞಾನ ತಂಡಕ್ಕೆ ಮತ್ತೊಮ್ಮೆ ನಾನು ಶುಭವನ್ನು ಹಾರೈಸ್ತಾ ಈ ಚಿತ್ರ ಯಶಸ್ವಿ ಆಗಲಿ ಅಂತ ನಾನು ಹಾರೈಸ್ತಾ ಇದ್ದೇನೆ. ಧನ್ಯವಾದಗಳು. ಪ್ರೀತಿಯ ಧನ್ಯವಾದಗಳು ಸರಿ.